ನಾವು ನಿಜಕ್ಕೂ ಒಂದು ವೈದ್ಯಕೀಯ ಪವಾಡಗಳ ಯುಗದಲ್ಲಿ ಬದುಕ್ತಿದೀವಿ ಅಲ್ವಾ? ಇವತ್ತು ನಾವು ರೋಗಗಳನ್ನು ಟಾರ್ಗೆಟ್ ಮಾಡಿ ಔಷಧಿ ಕಂಡುಹಿಡಿಬಹುದು, ನಮ್ಮ ಜೀವಕೋಶಗಳ ಡಿಎನ್ಎ ಒಳಗೆ ಇಣುಕಿ ನೋಡಬಹುದು. ಆದರೆ ಇಷ್ಟೆಲ್ಲ ಸುವರ್ಣಯುಗದ ಆವಿಷ್ಕಾರಗಳು ಇದ್ರೂ ಯಾಕೋ ನಾವು ಮೊದಲಿಗಿಂತ ಹೆಚ್ಚು ಸುಸ್ತಾದ ಹಾಗೆ, ಹೆಚ್ಚು ಆತಂಕದಿಂದ ಬಳಲ್ತಿರುವ ಹಾಗೆ ಮತ್ತು ಹೆಚ್ಚು ಒಂಟಿತನ ಅನುಭವಿಸ್ತಿದ್ದೇವೆ. ಹಾಗಿದ್ರೆ ಪ್ರಶ್ನೆ ಏನು ಅಂದ್ರೆ, ಆಧುನಿಕ ಪ್ರಗತಿ ಇಷ್ಟೊಂದು ಮುಂದುವರೆದಿದ್ರೂ ನಮ್ಮ ಆರೋಗ್ಯದ ಸ್ಥಿತಿ ಯಾಕೆ ಹೀಗಿದೆ? ಇದೊಂದು ದೊಡ್ಡ ವಿರೋಧಾಭಾಸ. ಇದರ ಉತ್ತರ ನಾವು ಸಾಮಾನ್ಯವಾಗಿ ಹುಡುಕುವ ಜಾಗದಲ್ಲಿ ಸಿಗದೇ ಇರಬಹುದು. ಹಾಗಾಗಿ ನಾವು ಈ ಆಧುನಿಕ ಔಷಧಿ ಅಂಗಡಿಗಳು ಸಂಕೀರ್ಣ ಚಿಕಿತ್ಸೆಗಳ ಆಚೆ ನೋಡಿ ಚೈತನ್ಯಕ್ಕಾಗಿ ನಮ್ಮ ಮೂಲಭೂತ ಪ್ರಾಚೀನ ತತ್ವಗಳ ಕಡೆಗೆ ಗಮನ ಹರಿಸಬೇಕಿದೆ. ನೋಡಿ, ಆಧುನಿಕ ಮೆಡಿಸಿನ್ ಬರೋಕೆ ತುಂಬಾ ಮುಂಚೆನೇ ನಮ್ಮ ಪೂರ್ವಜರಿಗೆ ಒಂದು ಆಳವಾದ ಸತ್ಯ ಗೊತ್ತಿತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಇವತ್ತಿನ ಬಯಾಲಜಿಸ್ಟ್ಗಳು ಅದನ್ನೇ ಈಗ ಮತ್ತೆ ಕಂಡುಹಿಡ್ತಾ ಇದ್ದಾರೆ. ಒಂದು ಚಿಟ್ಟೆ ರೆಕ್ಕೆ ಬಡಿದ್ರೆ ವಾರಗಳ ನಂತರ ಎಲ್ಲೋ ಚಂಡಮಾರುತ ಉಂಟಾಗಬಹುದು ಅಂತ ಹೇಳ್ತಾರೆ. ಇದನ್ನ ಬಟರ್ಫ್ಲೈ ಎಫೆಕ್ಟ್ ಅಂತಾರೆ. ಇದೇ ತತ್ವ ನಮ್ಮ ಆರೋಗ್ಯಕ್ಕೂ ಅನ್ವಯಿಸುತ್ತೆ. ಈ ಸರಳ ಮೂಲಭೂತ ವೈದ್ಯರನ್ನ ನಾವು ಬಳಸೋ ರೀತಿಯಲ್ಲಿ ಮಾಡೋ ಒಂದು ಸಣ್ಣ ಬದಲಾವಣೆ ಇದೆಯಲ್ಲ, ಅದು ಬರೀ ನಮ್ಮ ಒಂದು ದಿನವನ್ನ ಬದಲಾಯಿಸೋದಿಲ್ಲ, ಅದು ನಮ್ಮ ಇಡೀ ಜೀವ ವ್ಯವಸ್ಥೆಯನ್ನೇ ಅಂದ್ರೆ ನಮ್ಮ ಬಯಾಲಜಿಯನ್ನೇ ರೀವೈರ್ ಮಾಡೋ ಶಕ್ತಿ ಹೊಂದಿದೆ. ಇವರೇ ಆ 6 ಪರಮ ವೈದ್ಯರು. ಇವರು ಯಾವುದೇ ಫೀಸ್ ಕೇಳಲ್ಲ, ಇವರ ಹತ್ರ ಅಪಾಯಿಂಟ್ಮೆಂಟ್ಗಾಗಿ ಕಾಯ್ಬೇಕಾಗಿಲ್ಲ. ಇವತ್ತು ನಾವು ಇವುಗಳನ್ನ ಸುಮ್ನೆ ಲಿಸ್ಟ್ ಮಾಡೋದಷ್ಟೇ ಅಲ್ಲ, ಬದಲಿಗೆ ಈ 6 ವೈದ್ಯರು ನಮ್ಮ ಜೀವನದ ಮೇಲೆ ಹೇಗೆಲ್ಲ ಸೂಕ್ಷ್ಮವಾಗಿ ಪ್ರಭಾವ ಬೀರ್ತಾರೆ ಅಂತ ನೋಡೋಣ. ಸರಿ, ಹಾಗಿದ್ರೆ ಈಗ ಒಂದೊಂದಾಗಿ ನೋಡೋಣ. ನಮ್ಮ ಮೊದಲ ಜೋಡಿ ವೈದ್ಯರನ್ನ ಭೇಟಿಯಾಗೋಣ. ಒಬ್ರು ನಮ್ಮ ಜೀವ ವ್ಯವಸ್ಥೆಯ ಶಿಲ್ಪಿಯಾದ್ರ, ಇನ್ನೊಬ್ರು ನಮ್ಮ ಜೀವನದಿ ಇದ್ದಾಗೆ. ನಮ್ಮ ಮೊದಲ ವೈದ್ಯರು ಸೂರ್ಯನ ಬೆಳಕು. ಸಾಮಾನ್ಯವಾಗಿ ನಾವು ಸೂರ್ಯನ ಬೆಳಕನ್ನ ವಿಟಮಿನ್ ಡಿ ಕೊಡುವ ಒಂದು ಮೂಲ ಅಂತಷ್ಟೇ ಯೋಚಿಸ್ತೇವೆ. ಆದ್ರೆ ಅದು ಅದಕ್ಕಿಂತ ಬಹಳ ದೊಡ್ಡದು. ಸೂರ್ಯನ ಬೆಳಕು ನಮ್ಮ ಬಯೋಲಾಜಿಕಲ್ ಕ್ಲಾಕ್ನ ಮಾಸ್ಟರ್ ಇದ್ದ ಹಾಗೆ. ಮುಂಜಾನೆಯ ಮೊದಲ ಕಿರಣಗಳು ನಮ್ಮ ಕಣ್ಣಿನ ರೆಟಿನಾ ಮೇಲೆ ಬಿದ್ದಾಗ ಅದು ನೇರವಾಗಿ ಮೆದುಳಿಗೆ ಒಂದು ಸಿಗ್ನಲ್ ಕಳಿಸುತ್ತೆ. ಮೆಲಟೋನಿನ್ ಅನ್ನೋ ನಿದ್ರೆಯ ಹಾರ್ಮೋನ್ ಕಡಿಮೆ ಮಾಡಿ ಕಾರ್ಟಿಸಾಲ್ ಮತ್ತೆ ಸಿರೋಟೋನಿನ್ ರಿಲೀಸ್ ಮಾಡುತ್ತೆ. ಅಂದ್ರೆ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಅದು ಹೇಳುತ್ತೆ, ಎದ್ದೇಳಿ, ಕೆಲಸದ ಸಮಯವಾಯ್ತು ಅಂತ. ಇದನ್ನೊಮ್ಮೆ ಯೋಚನೆ ಮಾಡಿ ನೋಡಿ. ನಮ್ಮ ದೇಹದಲ್ಲಿ 60% ಹೆಚ್ಚು ನೀರೇ ಇಲ್ಲೋದು. ಅಂದ್ರೆ ನಾವು ಒಂದು ರೀತಿ ನಡೆಯುವ ಸಾಗರಗಳಿದ್ದಾಗೆ. ಆಯುರ್ವೇದದಂತಹ ಪ್ರಾಚೀನ ಸಂಪ್ರದಾಯಗಳಲ್ಲಿ ನೀರಿಗೆ ಒಂದು ಪೂಜ್ಯ ಭಾವನೆ ಇದೆ. ಉಷಾಪಾನ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ದೇಹದ ವಿಷವನ್ನ ಹೊರಹಾಕಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಮಾಡರ್ನ್ ಸೈನ್ಸ್ ಕೂಡ ಇದನ್ನೇ ದೃಢೀಕರಿಸುತ್ತೆ. ದೇಹದಲ್ಲಿ ನೀರಿನಂಶ ಕಡಿಮೆ ಆದಾಗ ನಮ್ಮ ಜೀವಕೋಶಗಳು ಕುಗ್ಗುತ್ತವೆ, ಅವುಗಳ ನಡುವಿನ ಕಮ್ಯುನಿಕೇಷನ್ ಬ್ರೇಕ್ ಆಗುತ್ತೆ. ಹಾಗಾಗಿ ನೀರು ನಮ್ಮ ಜೀವನದಿಯನ್ನ ಸದಾ ಹರಿಯುವಂತೆ ಮಾಡುವ ಒಬ್ಬ ಮೌನ ವೈದ್ಯ. ಈಗ ನಮ್ಮ ಮುಂದಿನ ಜೋಡಿ ವೈದ್ಯರ ಬಗ್ಗೆ ಮಾತಾಡೋಣ. ಗಾಳಿ ಮತ್ತು ವಿಶ್ರಾಂತಿ ಇವೆರಡೂ ನಮ್ಮ ಅಸ್ತಿತ್ವಕ್ಕೆ ಅತ್ಯಂತ ಮೂಲಭೂತವಾದವು, ಆದ್ರೆ ನಾವು ಹೆಚ್ಚಾಗಿ ಇವನ್ನು ಕಡೆಗಣಿಸ್ಬಿಡ್ತೇವೆ. ಮೂರನೇ ವೈದ್ಯರು ಗಾಳಿ. ಇದು ನಮ್ಮ ಸುತ್ತಲೂ ಯಾವಾಗಲೂ ಇರುತ್ತೆ, ಆದ್ರೆ ನಮಗೆ ಉಸಿರುಗಟ್ಟುವರೆಗೂ ಅದರ ಬೆಲೆ ಗೊತ್ತಾಗಲ್ಲ. ಪ್ರಾಚೀನ ಗ್ರಂಥಗಳಲ್ಲಿ ಉಸಿರನ್ನ ಪ್ರಾಣ ಅಂತ ಕರೆದಿದ್ದಾರೆ, ಅಂದ್ರೆ ಜೀವಶಕ್ತಿ. ಮಾಡರ್ನ್ ಸೈನ್ಸ್ ಪ್ರಕಾರ ನೋಡೋದಾದ್ರೆ ನಾವು ಉಸಿರಾಡುವ ರೀತಿ ನಮ್ಮ ನರವ್ಯೂಹವನ್ನು ಕಂಟ್ರೋಲ್ ಮಾಡುತ್ತೆ. ಸಣ್ಣದಾಗಿ ಎದೆಯಿಂದ ಮೇಲೆ ಮೇಲೆ ಉಸಿರಾಡಿದಾಗ ಅದು ಮೆದುಳಿಗೆ ಅಪಾಯದಲ್ಲಿದ್ದೇವೆ ಅಂತ ಸಿಗ್ನಲ್ ಕೊಡುತ್ತೆ. ಆಗ ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಆದರೆ ಹೊಟ್ಟೆಯಿಂದ ಆಳವಾದ ಉಸಿರು ತೆಗೆದುಕೊಂಡಾಗ ಅದು ವೇಗಸ್ ನರ್ವನ್ನ ಉತ್ತೇಜಿಸುತ್ತೆ. ಇದು ನಮ್ಮ ನರವ್ಯೂಹವನ್ನ ಒಂದು ರೀತಿ ಹ್ಯಾಕ್ ಮಾಡಿ ನಮ್ಮನ್ನು ಶಾಂತ ಸ್ಥಿತಿಗೆ ತರುವ ಅತ್ಯಂತ ವೇಗದ ದಾರಿ. ಈಗ ನಾವು ಈ ಆಧುನಿಕ ಯುಗದ ಅತ್ಯಂತ ಕಡೆಗಣಿಸಲ್ಪಟ್ಟ ವೈದ್ಯರತ್ರ ಬಂದಿದ್ದೇವೆ, ವಿಶ್ರಾಂತಿ. ನಾವು ಸದಾ ಬ್ಯುಸಿ ಇರೋದನ್ನೇ ಒಂದು ಸಾಧನೆ ಅನ್ಕೊಂಡಿರೋ ಜಗತ್ತಿನಲ್ಲಿ ಬದುಕ್ತಿದೀವಿ. ನಿದ್ರೆಯನ್ನ ಒಂದು ದೌರ್ಬಲ್ಯ ಅಂತ ನೋಡ್ತಿದೀವಿ. ಆದ್ರೆ ಸತ್ಯ ಏನಂದ್ರೆ, ನಿದ್ರೆ ಒಂದು ನಿಷ್ಕ್ರಿಯ ಸ್ಥಿತಿಯಲ್ಲ, ಅದೊಂದು ಅತ್ಯಂತ ಆಕ್ಟಿವ್ ಪ್ರೊಸೆಸ್. ನಾವು ಗಾಢ ನಿದ್ರೆಯಲ್ಲಿದ್ದಾಗ ಮೆದುಳು ಸ್ವಲ್ಪ ಕುಗ್ಗುತ್ತೆ, ಯಾಕಂದ್ರೆ ದಿನವಿಡೀ ಸಂಗ್ರಹವಾದ ವಿಷಕಾರಿ ಪದಾರ್ಥವನ್ನ ತೊಳೆದು ಹಾಕಲು ಜಾಗ ಬೇಕು. ಅಷ್ಟೇ ಅಲ್ಲ, ಜೀವಕೋಶಮ ಮಟ್ಟದಲ್ಲಿ ನಮ್ಮ ಡಿಎನ್ಎ ರಿಪೇರ್ ಆಗುವುದು ಕೂಡ ನಾವು ವಿಶ್ರಾಂತಿಯಲ್ಲಿದ್ದಾಗನೇ. ಅಂದ್ರೆ ನಿಜವಾದ ಚಿಕಿತ್ಸೆ ಶುರುವಾಗುವುದೇ ಸರಿಯಾದ ವಿಶ್ರಾಂತಿಯಿಂದ. ಬನ್ನಿ ಈಗ ನಮ್ಮ ಕೊನೆಯ ಜೋಡಿ ವೈದ್ಯರನ್ನ ನೋಡೋಣ. ಇವರು ನಮ್ಮ ದೇಹವನ್ನ ಕೆತ್ತುತ್ತಾರೆ ಮತ್ತು ನಮ್ಮ ಜೀವಕೋಶಗಳಿಗೆ ಸರಿಯಾದ ಮಾಹಿತಿಯನ್ನ ತಲುಪಿಸ್ತಾರೆ. ಅವರೇ ಚಲನೆ ಮತ್ತು ಆಹಾರ. 5ನೇ ವೈದ್ಯರು ವ್ಯಾಯಾಮ. ಆದರೆ ಇದನ್ನ ಬೇರೆ ರೀತಿ ನೋಡೋಣ.
ವ್ಯಾಯಾಮ ಅಂದ್ರೆ ತಿಂದಿದ್ದಕ್ಕೆ ಶಿಕ್ಷೆ ಅಲ್ಲ, ಬದಲಾಗಿ ನಮ್ಮ ದೇಹ ಏನ್ ಮಾಡಬಲ್ಲದು ಅನ್ನೋದರ ಸಂಭ್ರಮಾಚರಣೆ. ಬಯೋಲಾಜಿಕಲ್ ಆಗಿ ಹೇಳೋದಾದ್ರೆ ವ್ಯಾಯಾಮ ಒಂದು ರೀತಿ ಪಾಸಿಟಿವ್ ಸ್ಟ್ರೆಸ್. ಇದನ್ನ ಹಾರ್ಮೆಸಿಸ್ ಅಂತ ಕರೀತಾರೆ. ಅಂದ್ರೆ ಯಾವುದು ಕೊಲ್ಲುವುದಿಲ್ಲವೋ ಅದು ನಮ್ಮನ್ನ ಇನ್ನಷ್ಟು ಬಲಪಡಿಸುತ್ತೆ ಅನ್ನೋ ತತ್ವ. ಕೊನೆಯದಾಗಿ 6ನೇ ವೈದ್ಯರು ಆಹಾರ. ನಾವು ಆಹಾರವನ್ನ ಕೇವಲ ಕ್ಯಾಲರಿ ಅಂತ ನೋಡ್ತೀವಿ, ಆದ್ರೆ ಆಹಾರ ಅದಕ್ಕಿಂತ ತುಂಬಾನೇ ಆಳವಾದದ್ದು. ಆಹಾರ ಅಂದ್ರೆ ಮಾಹಿತಿ. ನಾವು ತಿನ್ನುವ ಪ್ರತಿಯೊಂದು ತುತ್ತು ನಮ್ಮ ಡಿಎನ್ಎಗೆ ಒಂದು ಕೆಮಿಕಲ್ ಮೆಸೇಜ್ ಕಳಿಸುತ್ತೆ. ಸಂಸ್ಕರಿಸಿದ ಅಂದ್ರೆ ಪ್ರಾಸೆಸ್ಡ್ ಆಹಾರ ತಿಂದಾಗ ನಾವು ನಮ್ಮ ದೇಹಕ್ಕೆ ಹಾಳಾದ ಡೇಟಾವನ್ನು ಕೊಡ್ತಿದ್ದೀವಿ. ಆಗ ಇಡೀ ಸಿಸ್ಟಮ್ ಕುಸಿದು ಹೋಗುತ್ತೆ. ಸೂರ್ಯನ ಬೆಳಕು, ನೀರು, ಗಾಳಿ, ವಿಶ್ರಾಂತಿ, ವ್ಯಾಯಾಮ ಮತ್ತು ಆಹಾರ, ಈ 6 ಅಂಶಗಳನ್ನ ಒಟ್ಟಿಗೆ ಸೇರಿಸಿದಾಗ ಅವು ಒಂದು ಸುಸಂಘಟಿತ ಸ್ವಯಂ ಚಿಕಿತ್ಸೆ ನೀಡಬಲ್ಲ ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತವೆ. ಈ 6 ವೈದ್ಯರನ್ನ ಭೇಟಿಯಾಗೋಕೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ. ಇವರು ಈಗ ಈ ಕ್ಷಣದಲ್ಲೇ ಪ್ರತಿಯೊಬ್ಬರಿಗೂ ಲಭ್ಯ. ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ಜ್ಞಾನ ಎರಡೂ ಒಪ್ಪೋದು ಒಂದೇ ವಿಷಯವನ್ನ: ಆರೋಗ್ಯವಾಗಿರಲು, ಅಭಿವೃದ್ಧಿ ಹೊಂದಲು ಮತ್ತು ಒಂದು ಚೈತನ್ಯಪೂರ್ಣ ಜೀವನ ನಡೆಸಲು ಬೇಕಾದ ಶ್ರೇಷ್ಠ ಶಕ್ತಿ ಈಗಾಗಲೇ ನಮ್ಮೊಳಗೆ ಮತ್ತು ನಮ್ಮ ಸುತ್ತಲೂ ಇದೆ. ಎಲ್ಲವೂ ನಮ್ಮ ಆಯ್ಕೆಗೆ ಬಿಟ್ಟಿದ್ದು. ನೆನಪಿಡಿ, ನಾವು ಮಾಡುವ ಪ್ರತಿಯೊಂದು ಸಣ್ಣ ಸಕಾರಾತ್ಮಕ ಆಯ್ಕೆಯು ಇಡೀ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಬಟರ್ಫ್ಲೈ ಎಫೆಕ್ಟ್ ಅನ್ನು ಸೃಷ್ಟಿಸಬಲ್ಲ. ಈ ವೈದ್ಯರನ್ನು ಯಾವಾಗ ಭೇಟಿಯಾಗಬೇಕು ಅನ್ನೋ ನಿರ್ಧಾರ ಪ್ರತಿಯೊಬ್ಬರದೇ.